ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ಸ್ಟಡಿ ಮಾಡೋಣ. ಎಲ್ಲಾ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ಗಳನ್ನ ಕಿಂಗ್ಡಮ್ ಪ್ರೊಟಿಸ್ಟಾ ಅಂಡರ್ ಅಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಇಲ್ಲಿ ಸಿಂಗಲ್ ಸೆಲ್ಡ್ ಅಂತ ಹೇಳಿದ್ರೆ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ ಅಂದ್ರೆ ಹೋಲ್ ಬಾಡಿ ಸಿಂಗಲ್ ಸೆಲ್ ಇಂದ ಕಂಪೋಸ್ಡ್ ಆಗಿರತ್ತೆ. ಯೂಕ್ಯಾರಿಯೋಟಿಕ್ ಅಂತ ಹೇಳಿದ್ರೆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಹಾಗೆ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇರಲ್ಲ. ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯಸ್ ಹಾಗೆ ಸೆಲ್ ಆರ್ಗನಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಕಿಂಗ್ಡಮ್ ಪ್ರೊಟಿಸ್ಟಾ ಆರ್ಗಾನಿಸಮ್ಸ್ದು ಹ್ಯಾಬಿಟೇಟಿಗೆ ಬಂದ್ರೆ ಆಕ್ವಾಟಿಕ್ ಆಗಿರತ್ತೆ, ಅಂದ್ರೆ ನೀರಲ್ಲಿ ವಾಸ ಮಾಡುತ್ತೆ. ಲೋಕೋಮೋಟರಿ ಸ್ಟ್ರಕ್ಚರ್ ಸೀಲಿಯಾ ಅಥವಾ ಫ್ಲಾಜೆಲಾ ಇರತ್ತೆ. ವಿತ್ ದ ಹೆಲ್ಪ್ ಆಫ್ ಸೀಲಿಯಾ ಅಥವಾ ಫ್ಲಾಜೆಲಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗತ್ತೆ. ರಿಪ್ರೊಡಕ್ಷನ್ಗೆ ಬಂದ್ರೆ ಏಸೆಕ್ಷುಯಲಿ ಅಥವಾ ಸೆಕ್ಷುಯಲಿ ರಿಪ್ರೊಡ್ಯೂಸ್ ಮಾಡತ್ತೆ. ಫಿಷನ್, ಬಡ್ಡಿಂಗ್ ಅಥವಾ ಸ್ಪೋರ್ ಫಾರ್ಮೇಶನ್ ಮಾಡೋದ್ರ ಮುಖಾಂತರ ಏಸೆಕ್ಷುಯಲಿ ರಿಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಫಿಷನ್ ಅಂದ್ರೆ ಒಂದು ಆರ್ಗಾನಿಸಮ್ ಡಿವೈಡ್ ಆಗಿ ಎರಡು ಆರ್ಗಾನಿಸಮ್ಸ್ಗಳನ್ನು ಫಾರ್ಮೇಶನ್ ಮಾಡಿಕೊಡುತ್ತೆ. ಅದನ್ನು ನಾವು ಫಿಷನ್ ಅಂತ ಹೇಳಿ ಕರಿತೀವಿ. ಬಡ್ಡಿಂಗ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಡ್ ಫಾರ್ಮೇಶನ್ ಆಗತ್ತೆ. ಈ ಬಡ್ ಏನಾಗತ್ತೆ ಅಂದ್ರೆ ನೆಕ್ಸ್ಟ್ ಹೊಸ ಆರ್ಗಾನಿಸಮ್ ಆಗಿ ಡೆವಲಪ್ ಆಗತ್ತೆ. ಸ್ಪೋರ್ ಫಾರ್ಮೇಶನ್ ಅಲ್ಲಿ ಈ ರೀತಿಯಾದ ಫ್ರೂಟಿಂಗ್ ಬಾಡೀಸ್ಗಳಿರತ್ತೆ. ಆ ಫ್ರೂಟಿಂಗ್ ಬಾಡೀಸ್ನ ಒಳಗಡೆ ಸ್ಪೋರ್ ಫಾರ್ಮೇಶನ್ ಆಗತ್ತೆ. ಆ ಸ್ಪೋರ್ ನೆಕ್ಸ್ಟ್ ಜರ್ಮಿನೇಟ್ ಆಗಿ ಹೊಸ ಆರ್ಗಾನಿಸಮ್ಸ್ಗಳನ್ನು ಫಾರ್ಮೇಶನ್ ಮಾಡಿಕೊಡುತ್ತೆ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಸೆಲ್ಸ್ ಅಥವಾ ಗ್ಯಾಮೆಟ್ಸ್ ಫ್ಯೂಷನ್ ಆಗತ್ತೆ. ನೆಕ್ಸ್ಟು ಝೈಗೋಟ್ ಫಾರ್ಮೇಶನ್ ಆಗತ್ತೆ. ಝೈಗೋಟ್ ಇಂದ ಹೊಸ ಆರ್ಗಾನಿಸಮ್ ಡೆವಲಪ್ ಆಗತ್ತೆ. ಇದನ್ನ ನಾವು ಸಿಂಗೆಮಿ ಅಂತ ಹೇಳಿ ಕರಿತೀವಿ. ಕಿಂಗ್ಡಮ್ ಪ್ರೊಟಿಸ್ಟಾನ ಅಗೇನ್ ಕ್ಲಾಸಿಫಿಕೇಶನ್ ಮಾಡಿದರೆ ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲೇಟ್ಸ್, ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೌಲ್ಡ್ಸ್ ಹಾಗೆ ಪ್ರೋಟೋಝೋನ್ಸ್. ಫಸ್ಟು ಕ್ರೈಸೋಫೈಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಕ್ರೈಸೋಫೈಟ್ಸ್ ಅಲ್ಲಿ ಡೈ ಅಟಮ್ಸ್ ಹಾಗೆ ಗೋಲ್ಡನ್ ಆಲ್ಗೆ ಇನ್ಕ್ಲೂಡ್ ಆಗಿರತ್ತೆ. ಹ್ಯಾಬಿಟೇಟಿಗೆ ಬಂದ್ರೆ ಫ್ರೆಶ್ ವಾಟರ್ ಹಾಗೆ ಮೆರೈನ್ ವಾಟರ್ ಎರಡರಲ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ. ಮರೈನ್ ವಾಟರ್ ಅಂತ ಹೇಳಿದ್ರೆ ಸೀ ವಾಟರ್. ಕ್ರೈಸೋಫೈಟ್ಸ್ ಅಲ್ಲಿ ಕೆಲವು ಆರ್ಗಾನಿಸಮ್ಸ್ಗಳು ಮೈಕ್ರೋಸ್ಕೋಪಿಕ್ ಆಗಿರತ್ತೆ, ಅಂದರೆ ಬರಿಗಣ್ಣಿಗೆ ಕಾಣಿಸಲ್ಲ. ಮೈಕ್ರೋಸ್ಕೋಪ್ ಕೆಳಗಡೆ ಅಬ್ಸರ್ವ್ ಮಾಡಿದಾಗ ಮಾತ್ರ ಕಾಣಿಸುತ್ತೆ. ಹಾಗೆ ಇದಕ್ಕೆ ಫಿಶಸ್ ಥರ ಆಗಲಿ ಬೇರೆ ಆರ್ಗಾನಿಸಮ್ಸ್ಗಳ ಥರ ವಾಟರ್ ಕರೆಂಟ್ಸಿಗೆ ಅಗೇನೆಸ್ಟ್ ಅಂದರೆ ವಾಟರ್ ಏನು ಫ್ಲೋ ಆಗ್ತಿರತ್ತೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗೋದಕ್ಕೆ ಆಗಲ್ಲ. ಅಷ್ಟು ಸ್ಟ್ರೆಂತು ಕ್ರೈಸೋಫೈಟ್ಸಲ್ಲಿ ಇರಲ್ಲ. ವಾಟರ್ ಯಾವ ಕಡೆ ಮೂವ್ ಆಗ್ತಾ ಇರುತ್ತೆ ಅದೇ ಕಡೆಗೆ ಇದು ಕೂಡ ಮೂವ್ ಆಗುತ್ತೆ. ಈ ರೀತಿಯಾದ ಆರ್ಗಾನಿಸಮ್ಸ್ಗಳನ್ನು ಪ್ಲಾಂಕ್ಟಾನ್ಸ್ ಅಂತ ಹೇಳಿ ಕರಿತೀವಿ. ಪ್ಲಾಂಕ್ಟಾನ್ಸ್ ಅಲ್ಲಿ ಫೈಟೋ ಪ್ಲಾಂಕ್ಟಾನ್ಸ್ ಹಾಗೆ ಝೂ ಪ್ಲಾಂಕ್ಟಾನ್ಸ್ ಬರುತ್ತೆ. ಫೈಟೋ ಪ್ಲಾಂಕ್ಟಾನ್ಸ್ ಫೋಟೋಸಿಂಥೆಟಿಕ್ ಆಗಿರುತ್ತೆ, ಅಂದರೆ ಫೋಟೋಸಿಂಥಸಿಸ್ನ ಮುಖಾಂತರ ತನ್ನ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಝೂ ಪ್ಲಾಂಕ್ಟಾನ್ಸ್ ಹೆಟಿರೋಟ್ರೋಪಿಕ್ ಆಗಿರುತ್ತೆ, ಫುಡ್ಡಿಗೋಸ್ಕರ ಬೇರೆ ಆರ್ಗಾನಿಸಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಪ್ಲಾಂಕ್ಟಾನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಪ್ಲಾಂಕ್ಟಾನ್ ಮೈಕ್ರೋಸ್ಕೋಪ್ ಅಂಡರಲ್ಲಿ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ಕ್ರೈಸೋಫೈಟ್ಸ್ ಅಲ್ಲಿ ಡೈ ಆಟಮ್ಸ್ ಬರುತ್ತೆ. ಡೈ ಆಟಮ್ಸ್ ನೋಡೋದಕ್ಕೆ ಈ ರೀತಿಯಾಗಿ ಇರುತ್ತೆ. ಇದು ಕೂಡ ಡೈ ಆಟಮ್ಸ್. ಈ ಡೈ ಆಟಮ್ಸ್ದು ಸೆಲ್ ವಾಲ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಸೆಲ್ ವಾಲಲ್ಲಿ ಎರಡು ಥಿನ್ ಓವರ್ಲ್ಯಾಪಿಂಗ್ ಶೆಲ್ಸ್ ಇರುತ್ತೆ. ಥಿನ್ ಅಂದರೆ ತೆಳುವಾಗಿರೋ ಅಂಥ ಎರಡು ಶೆಲ್ಸ್ ಇರುತ್ತೆ. ಆ ಶೆಲ್ಸ್ಗಳು ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. ನೀವು ಸೋಪ್ ಬಾಕ್ಸ್ನ ನೋಡಿದ್ದೀರಾ ಅಲ್ವಾ, ಸೋಪ್ ಬಾಕ್ಸ್ ಹೇಗೆ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ ಅದೇ ರೀತಿ ಶೆಲ್ಸ್ಗಳು ಕೂಡ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. ಸೆಲ್ ವಾಲ್ ಯಾವುದರಿಂದ ಫಾರ್ಮೇಷನ್ ಆಗಿರುತ್ತೆ ಅಂತ ನೋಡೋದಾದ್ರೆ ಸೆಲ್ಯುಲೋಸ್ ಹಾಗೆ ಸಿಲಿಕಾ. ಡೈ ಆಟಮ್ಸ್ ಅಲ್ಲಿ ಸೆಲ್ ವಾಲ್ ಇಂಡಿಸ್ಟ್ರಕ್ಟಬಲ್ ಆಗಿರುತ್ತೆ, ಅಂದರೆ ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ಆಗಲ್ಲ. ಡೈ ಆಟಮ್ಸ್ಗಳು ಇರೋವಂಥ ಹ್ಯಾಬಿಟೇಟಲ್ಲಿ ಸೆಲ್ ವಾಲ್ ಡೆಪಾಸಿಷನ್ ಆಗಿರುತ್ತೆ. ತುಂಬ ಸೆಲ್ ವಾಲ್ ಡೆಪಾಸಿಷನ್ ಆದಾಗ ಅಲ್ಲಿ ಡೈಅಟಮೇಷಿಯಸ್ ಅರ್ತ್ ಫಾರ್ಮೇಷನ್ ಆಗುತ್ತೆ. ಈಗ ನೀವು ಪಿಕ್ಚರಲ್ಲಿ ನೋಡ್ತಿರೋದು ಡೈಅಟಮೇಷಿಯಸ್ ಅರ್ತ್ ಪೌಡರ್. ಡೈಅಟಮೇಷಿಯಸ್ ಅರ್ಥನ ಮೆಟಲ್ಸ್ ಪಾಲಿಷ್ ಮಾಡೋದಕ್ಕೆ, ಆಯಿಲ್ ಫಿಲ್ಟ್ರೇಷನ್ ಮಾಡೋದಕ್ಕೆ ಹಾಗೆ ಸಿರಪ್ ಫಿಲ್ಟ್ರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟು ಡೈನೋಫ್ಲಾಜೆಲೇಟ್ಸ್. ಡೈನೋಫ್ಲಾಜೆಲೇಟ್ಸ್ನ ಕಾಮನ್ ಆಗಿ ಫೈರ್ ಆಲ್ಗೆ ಅಥವಾ ವಿರ್ಲಿಂಗ್ ವಿಪ್ಸ್ ಅಂತ ಹೇಳಿ ಕರೀತಾರೆ.
ಹ್ಯಾಬಿಟೇಟಿಗೆ ಬಂದರೆ ಮರೈನ್ ಅಂದರೆ ಸಿ ವಾಟರಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಹಾಗೆ ಇದು ಫೋಟೋಸಿಂಥೆಟಿಕ್ ಆಗಿರುತ್ತೆ, ಅಂದರೆ ತನ್ನ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಡೈನೋಫ್ಲಾಜೆಲೇಟ್ಸ್ಗಳು ಡಿಫ್ರೆಂಟ್ ಕಲರಲ್ಲಿ ಅಪಿಯರ್ ಆಗತ್ತೆ. ಲೈಕ್ ಯೆಲ್ಲೋ ಆಗಿರ್ಬೋದು, ಬ್ರೌನ್, ಗ್ರೀನ್, ಬ್ಲೂ ಹಾಗೆ ರೆಡ್. ಸೆಲ್ ಒಳಗಡೆ ಯಾವ ಪಿಗ್ಮೆಂಟ್ ಇದೆ ಅನ್ನೋದ್ರ ಮೇಲೆ ಬಾಡಿಯ ಕಲರ್ ಡಿಸೈಡ್ ಆಗತ್ತೆ. ಸೆಲ್ ವಾಲಿಗೆ ಬಂದರೆ ಬಾಡಿಯ ಔಟರ್ ಸರ್ಫೇಸಲ್ಲಿ ಸ್ಟಿಫ್ ಸೆಲ್ಯುಲೋಸ್ ಪ್ಲೇಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಡೈನೋಫ್ಲಾಜೆಲೇಟ್ಸಲ್ಲಿ 2 ಫ್ಲಾಜೆಲ್ಲ ಇರುತ್ತೆ. ಒಂದು ಲಾಂಜಿಟ್ಯೂಡಿನಲ್ ಆಗಿರುತ್ತೆ, ಇನ್ನೊಂದು ಟ್ರಾನ್ಸ್ಫರ್ಸ್ ಆಗಿರುತ್ತೆ. ಲಾಂಜಿಟ್ಯೂಡಿನಲ್ ಅಂದರೆ ಉದ್ದುದ್ದ ಇರುತ್ತೆ, ಟ್ರಾನ್ಸ್ಫರ್ಸ್ ಅಂದರೆ ಫ್ಲಾಜೆಲ್ಲ ಅಡ್ಡಡ್ಡ ಇರುತ್ತೆ. ಈ ಪಿಕ್ಚರಲ್ಲಿ ನೀವು ಸ್ಟಿಫ್ ಸೆಲ್ಯುಲೋಸ್ ಪ್ಲೇಟ್ಸ್ ಹಾಗೆ ಫ್ಲಾಜೆಲ್ಲಗಳನ್ನು ಅಬ್ಸರ್ವ್ ಮಾಡ್ಬೋದು. ಈ ರೀತಿಯಾಗಿ ಬಾಡಿಯ ಔಟರ್ ಸರ್ಫೇಸ್ ಮೇಲೆ ಸ್ಟಿಫ್ ಸೆಲ್ಯುಲೋಸ್ ಪ್ಲೇಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಒಂದು ಲಾಂಜಿಟ್ಯೂಡಿನಲ್ ಫ್ಲಾಜೆಲ್ಲ, ಇನ್ನೊಂದು ಟ್ರಾನ್ಸ್ಫರ್ಸ್ ಫ್ಲಾಜೆಲ್ಲ ಪ್ರೆಸೆಂಟ್ ಇರುತ್ತೆ. ಡೈನೋಫ್ಲಾಜೆಲೇಟ್ಸ್ಗಳು ಬಯೋಲುಮಿನೋಸೆನ್ಸ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ. ಬಯೋಲುಮಿನೋಸೆನ್ಸ್ ಅಂತ ಹೇಳಿದರೆ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಲೈಟ್ ಎಮಿಟ್ ಆಗುವಂಥ ಒಂದು ಫಿನಾಮಿನನ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ನ ಬಾಡಿಯಿಂದ ಲೈಟ್ ಎಮಿಟ್ ಆಗುವಂಥ ಫಿನಾಮಿನನ ಬಯೋಲುಮಿನೋಸೆನ್ಸ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸಿ ವಾಟರ್ ಇದೆ. ಆ ವಾಟರಲ್ಲಿ ಯಾಕೆ ಈ ರೀತಿಯಾಗಿ ಲೈಟ್ ಎಮಿಟ್ ಆಗ್ತಿದೆ ಅಂದರೆ ಅಲ್ಲಿ ಡೈನೋಫ್ಲಾಜೆಲೇಟ್ಸ್ಗಳು ಪ್ರೆಸೆಂಟ್ ಇದೆ. ಆ ಡೈನೋಫ್ಲಾಜೆಲೇಟ್ಸ್ಗಳ ಬಾಡಿಯಿಂದ ಎಮಿಟ್ ಆಗ್ತಿರೋ ಲೈಟು ಈ ರೀತಿಯಾಗಿ ಕಾಣಿಸ್ತಿದೆ. ಇನ್ ಕೇಸ್ ಏನಾದರೂ ಸಿ ವಾಟರಲ್ಲಿ ರೆಡ್ ಡೈನೋಫ್ಲಾಜೆಲೇಟ್ಸ್ಗಳು ಪ್ರೆಸೆಂಟ್ ಇದ್ದರೆ ಅದು ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗಿ ಸಿ ರೆಡ್ ಕಲರಲ್ಲಿ ಕಾಣೋ ರೀತಿ ಮಾಡುತ್ತೆ. ಇಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಸಿ ವಾಟರ್ ರೆಡ್ ಕಲರಲ್ಲಿ ಕಾಣಿಸ್ತಿದೆ. ಇದನ್ನು ರೆಡ್ ಟೈಡ್ಸ್ ಅಂತ ಹೇಳಿ ಕೂಡ ಕರಿತೀವಿ. ರೆಡ್ ಡೈನೋಫ್ಲಾಜೆಲೇಟ್ಸಿಂದ ಟಾಕ್ಸಿನ್ಸ್ಗಳು ಕೂಡ ರಿಲೀಸ್ ಆಗುತ್ತೆ. ಲಾರ್ಜ್ ಅಮೌಂಟಲ್ಲಿ ಟಾಕ್ಸಿನ್ಸ್ ರಿಲೀಸ್ ಆದಾಗ ಬೇರೆ ಮರೈನ್ ಅನಿಮಲ್ಸ್ ಲೈಕ್ ಫಿಶಸ್ಗಳನ್ನು ಕೂಡ ಕಿಲ್ ಮಾಡೋ ಅಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ಯೂಗ್ಲಿನಾಯ್ಡ್ಸ್. ಹ್ಯಾಬಿಟೇಟಿಗೆ ಬಂದರೆ ಫ್ರೆಶ್ ವಾಟರಲ್ಲಿ ಇರುತ್ತೆ, ಎಸ್ಪೆಷಲಿ ಸ್ಟಾಗ್ನೆಂಟ್ ವಾಟರ್. ಸ್ಟಾಗ್ನೆಂಟ್ ವಾಟರ್ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ನಿಂತಿರುವಂಥ ನೀರು. ಫಾರ್ ಎಕ್ಸಾಂಪಲ್ ಕೆರೆ ಆಗಿರ್ಬೋದು, ಬಾವಿ ಹಾಗೆ ಕೊಳ, ಇದನ್ನೆಲ್ಲ ನಾವು ಸ್ಟಾಗ್ನೆಂಟ್ ವಾಟರ್ ಅಂತ ಹೇಳಿ ಕರಿತೀವಿ. ಕ್ರೈಸೋಫೈಟ್ಸ್ ಹಾಗೆ ಡೈನೋಫ್ಲಾಜೆಲೇಟ್ಸಲ್ಲಿ ಸೆಲ್ ವಾಲ್ ಇತ್ತು, ಆದರೆ ಯೂಗ್ಲಿನಾಯ್ಡ್ಸಲ್ಲಿ ಸೆಲ್ ವಾಲ್ ಇರಲ್ಲ. ಸೆಲ್ ವಾಲ್ ಬದಲಿಗೆ ಪೆಲಿಕಲ್ ಅನ್ನೋ ಲೇಯರ್ ಪ್ರೆಸೆಂಟ್ ಇರುತ್ತೆ. ಪೆಲಿಕಲ್ ಪ್ರೋಟೀನ್ ರಿಚ್ ಲೇಯರ್ ಆಗಿರುತ್ತೆ. ಇದು ಯೂಗ್ಲಿನಾಯ್ಡ್ಸ್ ಬಾಡಿಯನ್ನು ಫ್ಲೆಕ್ಸಿಬಲ್ ಆಗಿ ಮಾಡುತ್ತೆ. ಯೂಗ್ಲಿನಾಯ್ಡ್ಸಲ್ಲಿ 2 ಫ್ಲಾಜೆಲ್ಲ ಇರುತ್ತೆ. ಅದರಲ್ಲಿ ಒಂದು ಫ್ಲಾಜೆಲ್ಲ ಶಾರ್ಟ್ ಆಗಿರುತ್ತೆ, ಇನ್ನೊಂದು ಫ್ಲಾಜೆಲ್ಲ ಲಾಂಗ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಒಂದು ಫ್ಲಾಜೆಲ್ಲ ಲಾಂಗ್ ಆಗಿದೆ ಹಾಗೆ ಇನ್ನೊಂದು ಫ್ಲಾಜೆಲ್ಲ ಶಾರ್ಟ್ ಆಗಿದೆ. ಯೂಗ್ಲಿನಾಯ್ಡ್ಸ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಫೋಟೋಸಿಂಥೆಟಿಕ್ ಆಗಿರುತ್ತೆ, ಅಂದರೆ ಸನ್ಲೈಟ್ ಇದ್ದಾಗ ಅದರ ಫುಡ್ಡನ್ನು ಅದೇ ಪ್ರಿಪೇರ್ ಮಾಡ್ಕೊಬಿಡುತ್ತೆ. ಯಾವಾಗ ಸನ್ಲೈಟ್ ಇರಲ್ಲ, ಇನ್ ದ ಆಬ್ಸೆನ್ಸ್ ಆಫ್ ಸನ್ಲೈಟ್ ಯೂಗ್ಲಿನಾಯ್ಡ್ಸ್ ಹೆಟಿರೋಟ್ರೋಪಿಕ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅಂದರೆ ಬೇರೆ ಸಣ್ಣ ಪುಟ್ಟ ಆರ್ಗ್ಯಾನಿಸಮ್ಸ್ಗಳನ್ನು ತಿಂದು ಬದುಕುತ್ತೆ. ಯೂಗ್ಲಿನಾಯ್ಡ್ಸಲ್ಲಿ ಹೈಯರ್ ಪ್ಲಾಂಟ್ಸ್ಗಳಲ್ಲಿ ಇರೋ ರೀತಿಯಾದ ಪಿಗ್ಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಲೈಕ್ ಕ್ಲೋರೋಫಿಲ್ ಎ ಆಗಿರ್ಬೋದು, ಕ್ಲೋರೋಫಿಲ್ ಬಿ. ಎಕ್ಸಾಂಪಲ್ ಯೂಗ್ಲಿನಾ. ನೆಕ್ಸ್ಟು ಸ್ಲೈಮ್ ಮೌಲ್ಡ್ಸ್. ಸ್ಲೈಮ್ ಮೌಲ್ಡ್ಸ್ ಸಾಪ್ರೋಫೈಟಿಕ್ ಆಗಿರುತ್ತೆ. ಸಾಪ್ರೋಫೈಟಿಕ್ ಅಂತ ಹೇಳಿದರೆ ಡೆಡ್ ಹಾಗೆ ಡಿಕೇಡ್ ಆರ್ಗ್ಯಾನಿಕ್ ಮ್ಯಾಟರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಕೊಳ್ತಿರೋ ಅಂಥ ಅನಿಮಲ್ಸ್ ಆಗಿರ್ಬೋದು, ಪ್ಲಾಂಟ್ಸ್, ಅದರ ಮೇಲೆ ಫುಡ್ಡಿಗೋಸ್ಕರ ಸ್ಲೈಮ್ ಮೌಲ್ಡ್ಸ್ಗಳು ಡಿಪೆಂಡ್ ಆಗಿರುತ್ತೆ. ಸೂಟಬಲ್ ಕಂಡೀಷನ್ ಅಥವಾ ಫೇವರಬಲ್ ಕಂಡೀಷನ್ ಇದ್ದಾಗ ಸ್ಲೈಮ್ ಮೌಲ್ಡ್ಸ್ಗಳೆಲ್ಲ ಅಗ್ರಿಗೇಟ್ ಆಗಿ ಅಂದರೆ ಗ್ರೂಪ್ ಆಗಿ ಪ್ಲಾಸ್ಮೋಡಿಯಂ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಪಿಕ್ಚರಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ಸ್ಲೈಮ್ ಮೌಲ್ಡ್ಸ್ಗಳಿದೆ. ಫೇವರಬಲ್ ಕಂಡೀಷನ್ ಇದ್ದಾಗ ಅದೆಲ್ಲ ಈ ರೀತಿಯಾಗಿ ಅಗ್ರಿಗೇಟ್ ಆಗುತ್ತೆ. ಅಗ್ರಿಗೇಟ್ ಆಗಿ ಈ ರೀತಿ ಪ್ಲಾಸ್ಮೋಡಿಯಂ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಪ್ಲಾಸ್ಮೋಡಿಯಂ ಸ್ಟ್ರಕ್ಚರ್ ಸೆವೆರಲ್ ಫೀಟ್ ತನಕ ಗ್ರೋ ಆಗುತ್ತೆ. ಯಾವಾಗ ಅನ್ಫೇವರಬಲ್ ಕಂಡೀಷನ್ ಇರುತ್ತೆ ಆವಾಗ ನೋಡಿ ಪ್ಲಾಸ್ಮೋಡಿಯಮಿಂದ ಈ ರೀತಿಯಾಗಿ ಫ್ರೂಟಿಂಗ್ ಬಾಡೀಸ್ಗಳು ಫಾರ್ಮೇಷನ್ ಆಗುತ್ತೆ. ಆ ಫ್ರೂಟಿಂಗ್ ಬಾಡೀಸ್ಗಳ ಒಳಗಡೆ ಸ್ಪೋರ್ಸ್ ಇರುತ್ತೆ. ಸ್ಪೋರ್ಸಲ್ಲಿ ಟ್ರೂ ವಾಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆದ್ರಿಂದ ಸ್ಪೋರ್ಸ್ಗಳಿಗೆ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗಳನ್ನು ಕೂಡ ವಿತ್ಸ್ಟ್ಯಾಂಡ್ ಮಾಡುವಂಥ ಕೆಪಾಸಿಟಿ ಇರುತ್ತೆ.
ಫೇವರೇಬಲ್ ಕಂಡೀಷನ್ ಬಂದಾಗ ಅದು ಜರ್ಮಿನೇಟ್ ಆಗಿ ಹೊಸ ಆರ್ಗಾನಿಸಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಫೇವರೇಬಲ್ ಕಂಡೀಷನ್ ಇನ್ನೂ ಬಂದಿಲ್ಲ ಅಂದರೆ ಸೆವೆರಲ್ ಇಯರ್ಸ್ ತನಕ ಹಾಗೆ ಸರ್ವೈವ್ ಆಗುವಂಥ ಕೇಪಬಿಲಿಟಿನ ಕೂಡ ಹೊಂದಿರುತ್ತೆ. ನೆಕ್ಸ್ಟು ಪ್ರೋಟೋಝೋನ್ಸ್. ಪ್ರೋಟೋಝೋನ್ಸ್ಗಳು ಹೆಟಿರೋಟ್ರೋಪ್ಸ್ ಆಗಿರುತ್ತೆ. ಪ್ರೀಡಿಯೇಟರ್ಸ್ ಅಥವಾ ಪ್ಯಾರಾಸೈಟ್ಸ್ ಆಗಿರುತ್ತೆ. ಪ್ರೀಡಿಯೇಟರ್ಸ್ ಅಂತ ಹೇಳಿದ್ರೆ ಬೇರೆ ಆರ್ಗಾನಿಸಮ್ಸ್ಗಳನ್ನು ಬೇಟೆ ಆಡಿ ತಿನ್ನುತ್ತೆ. ಪ್ಯಾರಾಸೈಟ್ಸ್ ಅಂದರೆ ಇನ್ನೊಂದು ಆರ್ಗಾನಿಸಮ್ನ ಬಾಡಿಯ ಒಳಗಡೆ ಅಥವಾ ಬಾಡಿಯ ಹೊರಗಡೆ ಪ್ರೆಸೆಂಟ್ ಇರುತ್ತೆ. ಪ್ರೋಟೋಝೋನ್ಸ್ಗಳನ್ನು ಪ್ರಿಮೇಟಿವ್ ರಿಲೇಟಿವ್ಸ್ ಆಫ್ ಅನಿಮಲ್ಸ್ ಅಂತ ಹೇಳಿ ಕರೀತಾರೆ. ಏನಕ್ಕೆ ಅಂದರೆ ಮಲ್ಟಿ ಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಹಾಗೆ ಪ್ರೋಟೋಝೋನ್ಸ್ನ ಮಧ್ಯ ಕೆಲವು ಸಿಮಿಲಾರಿಟೀಸ್ಗಳಿದೆ. ಲೈಕ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಆಗಿರ್ಬೋದು, ಯೂನಿಸೆಲ್ಯುಲಾರ್ ಬಾಡಿ ಸ್ಟ್ರಕ್ಚರ್, ಹಾಗೆ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಈ ರೀತಿಯಾದ ಸಿಮಿಲಾರಿಟೀಸ್ಗಳಿರೋದ್ರಿಂದ ಇದನ್ನು ಪ್ರಿಮೇಟಿವ್ ರಿಲೇಟಿವ್ಸ್ ಆಫ್ ಅನಿಮಲ್ಸ್ ಅಂತ ಹೇಳಿ ಕರೀತಾರೆ. ಪ್ರೋಟೋಝೋನ್ಸ್ನ ಅಗೇನ್ ಕ್ಲಾಸಿಫೈ ಮಾಡಿದರೆ ಅಮಿಬಾಯ್ಡ್ ಪ್ರೋಟೋಝೋನ್ಸ್, ಫ್ಲಾಜೆಲೇಟೆಡ್ ಪ್ರೋಟೋಝೋನ್ಸ್, ಸೀಲಿಯೇಟೆಡ್ ಪ್ರೋಟೋಝೋನ್ಸ್ ಹಾಗೆ ಸ್ಪೋರೋಝೋನ್ಸ್. ಅಮಿಬಾಯ್ಡ್ ಪ್ರೋಟೋಝೋನ್ಸ್ ಫ್ರೆಶ್ ವಾಟರ್, ಸೀ ವಾಟರ್ ಅಥವಾ ಮಾಯ್ಸ್ಟ್ ಸಾಯಿಲಲ್ಲಿ ಇರುತ್ತೆ. ಅಮಿಬಾಯ್ಡ್ ಪ್ರೋಟೋಝೋನ್ಸಲ್ಲಿ ಲೋಕೋಮೋಟರಿ ಸ್ಟ್ರಕ್ಚರ್ ಸೂಡೋಪೋಡಿಯಾ ಇರುತ್ತೆ. ಸೂಡೋಪೋಡಿಯಾನ ನಾವು ಫಾಲ್ಸ್ ಫೀಟ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಸೂಡೋಪೋಡಿಯಾನ ಅಬ್ಸರ್ವ್ ಮಾಡ್ಬೋದು. ವಿತ್ ದ ಹೆಲ್ಪ್ ಆಫ್ ದಿಸ್ ಸೂಡೋಪೋಡಿಯಾ ಅಮಿಬಾಯ್ಡ್ ಪ್ರೋಟೋಝೋನ್ಸ್ಗಳು ಮೂವ್ ಆಗುತ್ತೆ. ಕೆಲವು ಪ್ರೋಟೋಝೋನ್ಸ್ಗಳ ಸರ್ಫೇಸ್ ಮೇಲೆ ಸಿಲಿಕಾ ಶೆಲ್ಸ್ ಪ್ರೆಸೆಂಟ್ ಇರುತ್ತೆ. ಪ್ಯಾರಾಸೈಟಿಕ್ ಅಮಿಬಾಯ್ಡ್ ಪ್ರೋಟೋಝೋನ್ಸಿಗೆ ಎಕ್ಸಾಂಪಲ್ ಎಂಟಮೀಬಾ. ಇದು ಅಮೀಬಿಕ್ ಡಿಸೆಂಟ್ರಿ ಅಥವಾ ಅಮಿಬಿಯಾಸಿಸ್ನ ಕಾಸ್ ಮಾಡುತ್ತೆ. ನೆಕ್ಸ್ಟು ಫ್ಲಾಜೆಲೇಟ್ ಪ್ರೋಟೋಝೋನ್ಸ್. ಇದು ಫ್ರೀ ಲಿವಿಂಗ್ ಆಗಿರುತ್ತೆ ಹಾಗೆ ಪ್ಯಾರಾಸೈಟಿಕ್ ಅಂದರೆ ಇನ್ನೊಂದು ಆರ್ಗಾನಿಸಮ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೋಕೋಮೋಟರಿ ಸ್ಟ್ರಕ್ಚರ್ ಫ್ಲಾಜೆಲಾ ಪ್ರೆಸೆಂಟ್ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ಫ್ಲಾಜೆಲಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುತ್ತೆ. ಫ್ಲಾಜೆಲಾ ಹೇಗಿರುತ್ತೆ ಅನ್ನೋದನ್ನು ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ರೀತಿಯಾಗಿ ಫ್ಲಾಜೆಲಾ ಪ್ರೆಸೆಂಟ್ ಇರುತ್ತೆ. ಪ್ಯಾರಾಸೈಟಿಕ್ ಫಾರ್ಮು ಡಿಸೀಸ್ನ ಕಾಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟ್ರಿಪಾನೋಸೋಮಾ, ಇದು ಸ್ಲೀಪಿಂಗ್ ಸಿಕ್ನೆಸ್ನ ಕಾಸ್ ಮಾಡುತ್ತೆ. ನೆಕ್ಸ್ಟು ಸೀಲಿಯೇಟೆಡ್ ಪ್ರೋಟೋಝೋನ್ಸ್. ಇದು ಆಕ್ವಾಟಿಕ್ ಆಗಿರುತ್ತೆ ಹಾಗೆ ಆಕ್ಟಿವ್ಲಿ ಮೂವಿಂಗ್ ಆಗಿರುತ್ತೆ. ಯಾಕೆ ಆಕ್ಟಿವ್ಲಿ ಮೂವಿಂಗ್ ಅಂತ ಹೇಳಿದ್ರೆ ಇದರಲ್ಲಿ ಥೌಸಂಡ್ಸ್ ಆಫ್ ಸೀಲಿಯಾ ಪ್ರೆಸೆಂಟ್ ಇರುತ್ತೆ. ಸೀಲಿಯಾ ಅಂದರೆ ಲೋಕೋಮೋಟರಿ ಸ್ಟ್ರಕ್ಚರ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಇದು ಸೀಲಿಯಾ, ಸ್ಮಾಲ್ ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇದೆ ಅಲ್ವಾ, ಅದನ್ನು ನಾವು ಸೀಲಿಯಾ ಅಂತ ಹೇಳಿ ಕರಿತೀವಿ. ಥೌಸಂಡ್ಸ್ ಆಫ್ ಸೀಲಿಯಾ ಪ್ರೆಸೆಂಟ್ ಇರೋದ್ರಿಂದ ಆಕ್ಟಿವ್ ಆಗಿ ಮೂವ್ ಆಗುತ್ತೆ. ನೆಕ್ಸ್ಟು ಸ್ಪೋರೋಝೋನ್ಸ್. ಇದು ಹೋಸ್ಟ್ ಬಾಡಿಯ ಒಳಗಡೆ ವಾಸ ಮಾಡುತ್ತೆ. ಹೋಸ್ಟ್ ಅಂತ ಹೇಳಿದ್ರೆ ಯಾವ ಆರ್ಗಾನಿಸಮ್ನ ಒಳಗಡೆ ಇರುತ್ತೆ ಅದನ್ನು ಹೋಸ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಯೂಶಲ್ ಆಗಿ ಅನಿಮಲ್ಸ್ ಆಗಿರ್ಬೋದು, ರೆಪ್ಟೈಲ್, ಬರ್ಡ್ಸ್ ಅಥವಾ ಹ್ಯೂಮನ್ಸ್ನ ಒಳಗಡೆ ಕೂಡ ಈ ಸ್ಪೋರೋಝೋನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಸ್ಪೋರೋಝೋನ್ಸಲ್ಲಿ ಲೋಕೋಮೋಟರಿ ಸ್ಟ್ರಕ್ಚರ್ ಆಬ್ಸೆಂಟ್ ಆಗಿರುತ್ತೆ. ಇದರಲ್ಲಿ ಸ್ಪೋರ್ ಲೈಕ್ ಸ್ಟೇಜ್ ಇರುತ್ತೆ. ಅಂದರೆ ಸ್ಪೋರೋಝೋನ್ಸಿಂದ ಸ್ಪೋರೋಜಾಯ್ಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪೋರೋಜಾಯ್ಡ್ಸ್ಗಳು ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮಲೇರಿಯಾನ ಕನ್ಸಿಡರ್ ಮಾಡೋಣ. ಇನ್ ಡೆಪ್ತ್ ಆಗಿ ಹೇಳಲ್ಲ, ಹಾಗೆ ಸಿಂಪಲ್ ಆಗಿ ಹೇಳ್ತೀನಿ. ಸ್ಪೋರೋಝೋನ್ಸ್ ಏನಾಗುತ್ತೆ ಅಂದರೆ ಮಸ್ಕಿಟೋ ಬಾಡಿಗೆ ಎಂಟರ್ ಆಗುತ್ತೆ. ಮಸ್ಕಿಟೋ ಬಾಡಿಯಲ್ಲಿ ಸ್ಪೋರೋಜಾಯ್ಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪೋರೋಜಾಯ್ಡ್ಸು ಇನ್ಫೆಕ್ಟಿವ್ ಆಗಿರುತ್ತೆ. ಈ ಸ್ಪೋರೋಜಾಯ್ಡ್ಸ್ಗಳು ನೆಕ್ಸ್ಟು ಹ್ಯೂಮನ್ ಬಾಡಿಗೆ ಎಂಟರ್ ಆಗುತ್ತೆ. ಹ್ಯೂಮನ್ ಬಾಡಿಯಲ್ಲಿ ಸ್ಪೋರೋಜಾಯ್ಡ್ಸ್ಗಳು ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ. ಇದನ್ನು ನಾವು ಸ್ಪೋರ್ ಲೈಕ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಕಿಂಗ್ಡಮ್ ಪ್ರೊಟಿಸ್ಟಾ. ನಿಮಗೆ ಕಿಂಗ್ಡಮ್ ಪ್ರೊಟಿಸ್ಟಾ ಅರ್ಥ ಆಗಿದೆ ಅಂತ ಅನ್ಕೊತೀನಿ.